ಇವತ್ತಿನ ಪತ್ರಿಕಾಗೋಷ್ಠಿಯ ಭಾಳ ಪ್ರಮುಖವಾದಂಥ ವಿಚಾರ, ನಾನು ಬೆಂಗಳೂರಲ್ಲೂ ಒಂದು ಪ್ರೆಸ್ ಮೀಟ್ ಮಾಡಿದ್ದೆ 3 ದಿವಸದ ಹಿಂದೆ. ಬಿ ಜೆ ಪಿಯವರು ಸುಳ್ಳು ಹೇಳೋದ್ರಲ್ಲಿ ಇಡೀ ಪ್ರಪಂಚದಲ್ಲೇ ನಂಬರ್ 1ನೇ ಸ್ಥಾನದಲ್ಲಿದ್ದಾರೆ. ನೆತ್ತಿ ಮೇಲೆ ಹೊಡೆದಂಗೆ ಸುಳ್ಳನ್ನು ಪದೇ ಪದೇ ಹೇಳಿ ಅದನ್ನೇ ಸತ್ಯ ಅಂತ ಬಿಂಬಿಸುವಂಥ ಕೆಲಸವನ್ನು ಮಾಡಿ ಅದರಲ್ಲಿ ಕೆಲವು ಕಡೆ ಸಕ್ಸಸ್ಸನ್ನು ಕಂಡಿರುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ಪರ್ಟಿಕ್ಯುಲರಾಗಿ ನಮ್ಮ ದೇಶದ ಜನರು ಮುಗ್ಧರಿದ್ದಾರೆ, ಭಾಳ ಮುಗ್ಧರಿದ್ದಾರೆ. ಅದು ಅರ್ಥ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅವ್ರಿಗೆ ಮುಗಿದೋಗಿರುತ್ತೆ, ಅವ್ರ ಜೀವನವೇ ಮುಗಿದೋಗಿರುತ್ತೆ. ಕಳೆದ 11 ವರ್ಷದಿಂದ ನಿರಂತರವಾಗಿ ಇಡೀ ದೇಶಾದ್ಯಂತ ಸುಳ್ಳು ಹೇಳ್ಕೊಂಡು ಜನಗಳನ್ನ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ನಾಗೂರಲ್ಲಿ ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳಾಗಿದ್ದಂಥ ಶ್ರೀ ಡಾಕ್ಟರ್ ಅಶ್ವಥ್ ನಾರಾಯಣರವರು, ಆಮೇಲೆ ವಿಜಯೇಂದ್ರ ಅವರು, ಅಶೋಕ್ ಅವರು, ಛಲವಾದಿ ನಾರಾಯಣಸ್ವಾಮಿಯವರು ದೇಶಾದ್ಯಂತ ತಂದಿರುವಂಥ ಕೇಂದ್ರ ಸರ್ಕಾರದ ಕಾನೂನನ್ನು ತಪ್ಪು ಮಾಹಿತಿ ಕೊಡುವುದರ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರದ ಮೇಲೆ, ಅದು ಪರ್ಟಿಕ್ಯುಲರ್ಗೆ KG ಜಾರ್ಜ್ ಸಾಹೇಬ್ರ ವಿರುದ್ಧ ಷಡ್ಯಂತರ ರೂಪಿಸಿ ಅವ್ರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಂಡಿರುವಂಥದ್ದು, ವ್ಯವಸ್ಥೆ ಮಾಡಿ ಜನಗಳ ದಿಕ್ಕು ತಪ್ಪಿಸ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಯಾವ ವಿಚಾರದಲ್ಲಿ? ಸ್ಮಾರ್ಟ್ ಮೀಟರ್ಸ್. ಪ್ರತಿ ಮನೆಗಳಿಗೆ ವಿದ್ಯುತ್ ಶಕ್ತಿ ಉಪಯೋಗ ಮಾಡ್ಕೊಂಡಿರುವಂಥದ್ದು, ಮಾಡ್ತಾ ಇರುವಂಥದ್ದನ್ನ, ಮಾಡ್ಕೋತಾ ಇರುವಂಥದ್ದನ್ನ ಮಾಪನ ಮಾಡುವಂಥದ್ದಕ್ಕೆ, ಅಳತೆ ಮಾಡಿಕೊಳ್ಳುವಂಥದ್ದಕ್ಕೆ ಏನು ನಮ್ಮಲ್ಲಿ ಈಗ ಚೆಸ್ಕಾಮ್ ಮೀಟರ್ಸ್ಗಳಿದ್ದಾವೆ. ಅದ್ರ ಬದಲು ನಾವು ಸ್ಮಾರ್ಟ್ ಮೀಟರ್ಗಳನ್ನ ಅಳವಡಿಸಬೇಕು ಅನ್ನುವಂಥದ್ದು ನಿರ್ಧಾರ ತೆಗೆದುಕೊಂಡಿರುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರ ಅಲ್ಲ. ಮಾನ್ಯ ಅಶ್ವಥ್ ನಾರಾಯಣರವರೇ, ನಿಮ್ಮ ಯೋಜನೆ ಇದು. 2019ನೇ ಇಸ್ವಿನಲ್ಲೇ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಆ್ಯಕ್ಟ್ 2019ರಲ್ಲಿ ಇಡೀ ದೇಶಾದ್ಯಂತ ರೈತರು ಮತ್ತು ಜನಸಾಮಾನ್ಯರು, ಕಾಂಗ್ರೆಸ್ ಪಕ್ಷದವರು ವಿರೋಧ ಮಾಡಿದ್ರೂ ಈ ಕಾನೂನನ್ನು ಕಂಪಲ್ಸರಿಯಾಗಿ ಇಡೀ ದೇಶಾದ್ಯಂತ ಅಳವಡಿಸುವಂಥದ್ದಕ್ಕೆ ಕಾನೂನು ತಂದಿದ್ದ ಕೀರ್ತಿ BJP ಸರ್ಕಾರದ್ದು, ನಮ್ಮದಲ್ಲ. ನೀವು ಹೇಳ್ತಾ ಇರುವಂಥದ್ದು ಉದ್ದೇಶ ಏನು ಅಂತಂದರೆ, ಸ್ಮಾರ್ಟ್ ಮೀಟರ್ನ ಅಳವಡಿಸೋದ್ರಿಂದ ವಿದ್ಯುತ್ ಶಕ್ತಿ ಸೋರಿಕೆಯನ್ನು ತಡಿಬೋದು, ವಿದ್ಯುತ್ ಶಕ್ತಿ ಕಳವನ್ನು ತಡಿಬೋದು, ವಿದ್ಯುತ್ ಶಕ್ತಿ ಲೀಕೇಜ್ ಆಗಿ ಜಾಸ್ತಿ ಮೀಟರ್ನ ಬರುವಂಥದ್ದು, ಬಿಲ್ ಜಾಸ್ತಿ ಬರುವಂಥದ್ದು ತಡೆಯುವಂಥದ್ದಕ್ಕೆ ಇದು ಒಂದು ಭಾಳ ವ್ಯವಸ್ಥಿತವಾದಂಥ ಸಿಸ್ಟಮ್ ಇದು ಅಂತ ನೀವು ಊರೆಲ್ಲ ಹೇಳ್ಕೊಂಬಂದು ಇಡೀ ದೇಶಾದ್ಯಂತ 28 ರಾಜ್ಯಗಳ ಪೈಕಿ 19 ಯೂನಿಯನ್ ಟೆರಿಟರಿಗಳ ಪೈಕಿ 28 ರಾಜ್ಯ 19 ಯೂನಿಯನ್ ಟೆರಿಟರಿಸ್ಗಳ ಪೈಕಿ ಇನ್ನೂ ಅಳವಡಿಕೆ ಆಗಿಲ್ಲದೇ ಇರುವಂಥ ರಾಜ್ಯಗಳು ಕರ್ನಾಟಕ ಮತ್ತು ತೆಲಂಗಾಣ ಅಷ್ಟೇ. ಮಿಕ್ಕಿದ ಎಲ್ಲ ರಾಜ್ಯಗಳಲ್ಲಿ ಇವನ್ನ ಅಳವಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಪ್ರತಿಯೊಂದು ಮನೆಯಲ್ಲೂ ನಿಮ್ಮ ರಿಲೇಟಿವ್ಸ್ ಯಾರಾದರೂ ಬೇರೆ ರಾಜ್ಯಗಳಲ್ಲಿದ್ದರೆ ದಯಮಾಡಿ ಟೆಲಿಫೋನ್ ಮೂಲಕ ನೀವು ಅವನ್ನ ಮಾಹಿತಿ ತಗೊಳ್ಳುವಂಥ ಕೆಲಸವನ್ನು ಮಾಡ್ಬೋದು. ಪ್ರತಿ ಮನೆಯಲ್ಲಿ ಸ್ಮಾರ್ಟ್ ಮೀಟರ್ಸ್ಗಳಿದ್ದಾವೆ. ಆ ಸ್ಮಾರ್ಟ್ ಮೀಟರ್ ನೋಡಿ ಹಿಂಗಿರ್ತವೆ. ಸ್ಮಾರ್ಟ್ ಮೀಟ್ರ್ ಇದು ಹೀಗೆ ಸ್ಮಾರ್ಟ್ ಮೀಟ್ರದ್ದು ಒಂದು ಕಾನ್ಸೆಪ್ಟ್. ವೆರಿ ಈಸಿಯಾಗಿ ಇದನ್ನು ನೀವು ಅಳವಡಿಸ್ಬೋದು, ಎಲ್ಲಿ ಬೇಕಾದರೂ. ಇಟ್ಸ್ ಎ ಕ್ಯಾರಿಯಿಂಗ್ ಸಿಸ್ಟಮ್ಮು. ಮೊಬೈಲ್ ಥರ ನೀವು ಎಲ್ಲಿ ಬೇಕಾದ್ರೂ ತೊಗೊಂಡು ಹೋಗೋದು, ಏನು ಒಂದು ಕಡೆ ಫಿಕ್ಸ್ ಮಾಡಿ ಕೂತ್ಕೊಳ್ಳುವಂಥದ್ದು ಏನಲ್ಲ. ಆಮೇಲೆ ಸೆನ್ಸರ್ ಮೂಲಕ ವರ್ಕ್ ಮಾಡುವಂಥ ಒಂದು ವ್ಯವಸ್ಥೆ. ಆಮೇಲೆ ಇದರಲ್ಲಿ ಇನ್ನೊಂದು ಫೀಚರ್ ಇರುವಂಥದ್ದು ಏನು ಅಂತಂದರೆ, ಒನ್ ಮೋರ್ ಇಂಪಾರ್ಟೆಂಟ್ ಫೀಚರ್ ಆಫ್ ದಿಸ್ ಮೀಟರ್ ಈಸ್, ನಿಮಗೆ ನಾವು ಇಲ್ಲಿವರೆಗೂ ಎಸ್ಕಾಮ್ ಮೀಟರ್ಸ್ಗಳನ್ನ ಅಳವಡಿಸ್ಕಿರುವಂಥ ಮೀಟರ್ಸ್ಗಳಲ್ಲಿ ಯೂನಿಟನ್ನು ಕನ್ಸಂಪ್ಷನ್ ಆದಮೇಲೆ ಬಿಲ್ಲನ್ನು ಕೊಡುವಂಥ ಕೆಲಸವನ್ನು KEB ಅವರು ಮಾಡ್ತಾರೆ, ಚೆಸ್ಕಾಮ್ನವ್ರು ಮಾಡ್ತಾರೆ. ಇದರಲ್ಲಿ ಹಂಗಲ್ಲ. ಯಾವ KEB ಅವನು ಮನೆ ಹತ್ರ ಬರಲ್ಲ. ರೀಚಾರ್ಜ್ ನೀವೇ ಮಾಡ್ಕೊಬೋದು, ಅಡ್ವಾನ್ಸಾಗಿ ಚಾರ್ಜ್ ಮಾಡ್ಕೊಬೋದು. ನನಗೆ ಈ ತಿಂಗಳು ಒಂದು 100 ಯೂನಿಟ್ ಬೇಕು ಅಂತಂದರೆ ಆ 100 ಯೂನಿಟನ್ನು ನೀವು ಅಡ್ವಾನ್ಸಾಗಿ ದುಡ್ಡು ಕಟ್ಬಿಟ್ಟು
100 ಯೂನಿಟ್ಗೆ ಚಾರ್ಜ್ ಮಾಡ್ಕೊಂಬಿಡ್ಬೋದು. ಮೊಬೈಲ್ ಥರ ಅಡ್ವಾನ್ಸ್, ಪ್ರೀಪೇಡ್ ಆ್ಯಂಡ್ ಪೋಸ್ಟ್ ಪೇಡ್ ಎರಡೂ ಇದೆ. ಯು ಹ್ಯಾವ್ ಪ್ರಾವಿಷನ್ ಫಾರ್ ಬೋತ್ ದ ಕೇಸಸ್, ಪ್ರೀಪೇಡ್ ಆಸ್ ವೆಲ್ ಪೋಸ್ಟ್ ಪೇಡ್. ಇದು ಸ್ಮಾರ್ಟ್ ಮೀಟರ್ ಕಾನ್ಸೆಪ್ಟ್. ರಾಜ್ಯದಲ್ಲಿ ಇದನ್ನು ಅಳವಡಿಸಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರದಿಂದ ಕಂಟಿನ್ಯೂಸ್ ಆಗಿ ನಮ್ಮ ಸರ್ಕಾರ ಬಂದ ಮೇಲೆ 4-5 ಬಾರಿ ಪತ್ರವನ್ನು ಬರೆದ ಮೇಲೆ ಕೆ.ಜೆ. ಜಾರ್ಜ್ ಸಾಹೇಬರು ಇನಿಷಿಯಲ್ ಆಗಿ ಇಡೀ ರಾಜ್ಯಾದ್ಯಂತ ಒಟ್ಟು 3 ಕೋಟಿ ಮೀಟರ್ಗಳಿದ್ದಾವೆ, 3 ಕೋಟಿ. ಬಟ್ ಕರ್ನಾಟಕ ರಾಜ್ಯ ಸರ್ಕಾರ ವಿದ್ಯುತ್ ಇಂಧನ ಇಲಾಖೆಯವರು ತೆಗೆದುಕೊಂಡಿರುವಂಥ ತೀರ್ಮಾನ ಒಂದು ಎಕ್ಸ್ಪೆರಿಮೆಂಟ್ ಬೇಸಿಸ್ ಮೇಲೆ ಅದನ್ನು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ನೋಡುವಂಥದ್ದಕ್ಕೋಸ್ಕರ ನೌ ವಿ ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಓನ್ಲಿ ಫಾರ್ 4 lakh ಪೀಪಲ್, 4 lakh ಹೌಸಸ್. 4 ಲಕ್ಷ ಮೀಟರ್ಸ್ಗಳಿಗೆ ಮಾತ್ರ ನಾವು ಈ ಸ್ಮಾರ್ಟ್ ಮೀಟರ್ಸ್ನ ಅಳವಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. 4 ಲಕ್ಷ ಮೀಟರ್ಸ್ಗಳಲ್ಲಿ 100% ಹಳೆ ಮೀಟರ್ಗಳಿಗಲ್ಲ, ಹೊಸ ಕನ್ಸ್ಟ್ರಕ್ಷನ್ ಮಾಡ್ತಾ ಇರುವಂಥ ಮನೆಗಳಿಗೆ, ಹೊಸ ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇರುವಂಥ ಮನೆಗಳಿಗೆ ಮತ್ತು ಟೆಂಪರರಿ ಕನೆಕ್ಷನ್ಸ್ ತಗೊಳ್ಳುವಂಥ ವ್ಯವಸ್ಥೆಗೆ ಮಾತ್ರ ಇದು 4 ಲಕ್ಷ ಮೀಟರ್ಸ್ಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.